ನಮಸ್ಕಾರ ಎಲ್ರಿಗೂ ಲೈಫ್ ವಿತೌಟ್ ಫಿಲ್ಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಶೆಡ್ ನೋಡ್ಬೋದು. ಫಸ್ಟ್ ನಮ್ಮ ಶೆಡ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಇದು ಅಲ್ಲಿಂದ ಇಲ್ಲಿವರೆಗೂ 50 ಫೀಟ್ ಇರೋದು. ಆಮೇಲೆ ಈಗ ಬಂದ್ಬಿಟ್ಟು ಈ ಕಡೆಯಿಂದ ಈ ಕಡೆಗೆ 50 ಫೀಟ್ ಇರೋದು. ಆಮೇಲೆ ಅಲ್ಲೆಲ್ಲ ಟೈಲ್ಸ್ ಹಾಕೊಂಡಿರೋದು, ಅಲ್ಲಿನೂ ಟೈಲ್ಸ್ ಹಾಕೊಂಡಿರೋದು, ಅಲ್ಲಷ್ಟೇ ಓಪನ್ ಬಿಟ್ಟಿರೋದು. ಮುಂಚೆ ಅದನ್ನ ಏನಕ್ಕೆ ಓಪನ್ ಬಿಟ್ಟಿದೀವಿ ಅಂತಂದ್ರೆ, ಅಲ್ಲೆಲ್ಲ ಮೇಕೆಗಳಿರೋದು. ಅದನ್ನೆಲ್ಲ ಏನ್ ಮಾಡ್ತಾ ಇದ್ವಿ, ಬೇಸಿಗೆಯಲ್ಲಿ ಆಚೆ ಬಂದು ಓಡಾಡ್ಲಿ ಅಂತ ಅದನ್ನ ಟೈಲ್ಸ್ ಹಾಕದೆ ಓಪನ್ ಆಗಿ ಬಿಟ್ಟಿದ್ವಿ. ಯಾಕಂತಂದ್ರೆ ಮಣ್ಣಲ್ಲಿ ಸ್ವಲ್ಪ ಓಡಾಡಿದ್ರೆ ಬೆಸ್ಟ್ ಅಂತ ಅದನ್ನ ಓಪನ್ ಆಗಿ ಬಿಟ್ಟಿದ್ವಿ. ಇವಾಗ ಪ್ರೆಸೆಂಟ್ ಏನಾಗಿದೆ ಅಂತಂದ್ರೆ, ಈ ತರ ಮಳೆ, ಇವಾಗ ಏನ್ ಮಳೆ ಬರ್ತಾ ಇದೆಯಲ್ಲ, ಈ ಮಳೆಗಾಲದಲ್ಲಿ ಮೇಕೆಗಳು ಅದ್ರಲ್ಲೆಲ್ಲ ಓಡಾಡಕ್ ಆಗಲ್ಲ. ಅದು 20 ಉದ್ದಕ್ಕೆ 20 ಅಗಲಕ್ಕೆ 20 ಫೀಟ್ ಇರೋದು. ಆ ಜಾಗನ ವೇಸ್ಟ್ ಮಾಡಬಾರ್ದು. ಹೆಂಗೋ ಮಳೆ ಆಗ್ತಾ ಇದೆಯಲ್ಲ, ಅದಕ್ಕಾಗಿ ಅಲ್ಲಿ ಏನಾದ್ರು ಮಾಡೋಣ ಅಂತ ಈ ತರ ಕ್ಲೀನ್ ಮಾಡ್ಕೊಂಡಿದೀನಿ. ನೋಡ್ಬೋದು ಈ ತರ ಇದೆ. ಇದನ್ನ ಕ್ಲೀನ್ ಮಾಡಬೇಕು. ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಏನಾದ್ರು ಸಾವಯವ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅಂದ್ರೆ ಇದನ್ನ ಒಂದು 3 ಮಂತ್ಸ್ ಆಯ್ತು. ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿ ಮೇಕೆಗಳನ್ನ ಬಿಟ್ಟಿಲ್ಲ ಅಂದ್ಬಿಟ್ಟು ಈ ತರ ಎಲ್ಲ ಗಲೀಜಾಗಿರೋದು, ಎಲ್ಲಾನು ಮಟೀರಿಯಲ್ ಅಲ್ಲೇ ಹೋಗಿ ಎಸ್ತಿರೋದು. ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಇವಾಗ ಸುಮ್ನೆ ಏನಕ್ಕೆ ಪ್ಲೇಸ್ನ ವೇಸ್ಟ್ ಮಾಡೋಣ ಅಂತ ಅಲ್ಲಿ ಏನಾದ್ರು ಸಾವಯವ ಮಾಡೋಣ ಅಂತ ಅನ್ಕೊಂಡಿದೀನಿ. ಸಾವಯವ ಅಂತಂದ್ರೆ ಇವಾಗ ನಮಗೂ ಯೂಸ್ ಆಗಿರ್ಬೇಕು, ಆಮೇಲೆ ಮೇಕೆಗಳಿಗೂ ಯೂಸ್ ಆಗಿರ್ಬೇಕು, ಆಮೇಲೆ ಹಸುಗಳಿಗೂ ಯೂಸ್ ಆಗಂಥದ್ದು ಏನಾದ್ರೂ ಗಿಡ ಆಗಿರ್ಬೋದು, ಇಲ್ಲ ಅಂತಂದ್ರೆ ಸಸಿ ಆಗಿರ್ಬೋದು, ಏನಾದ್ರೂ ಒಂದು ಯೂಸ್ ಆಗ್ಲಿ ಎಲ್ಲದಕ್ಕೂ ಅಂತ ಆ ಪ್ಲೇಸ್ನ ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ. ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಅದು 20 ಇರೋದು ಪ್ಲೇಸು, ಸ್ವಲ್ಪ ದೊಡ್ಡದೇನೆ ಜಾಗ. ಅಲ್ಲಿ ಏನು ಬೆಳಿಬೇಕು ಅಂತ ಇನ್ನೂ ಅಷ್ಟೊಂದು ಐಡಿಯಾ ಇಟ್ಕೊಂಡು ಮಾಡ್ತಾ ಇಲ್ಲ. ಒಟ್ನಲ್ಲಿ ಪ್ಲೇಸ್ ಖಾಲಿ ಇದೆ ಅಂದ್ಬಿಟ್ಟು ಏನಾದ್ರು ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನಿಮಗೇನಾದ್ರೂ ಗೊತ್ತಿದ್ರೆ ಅಲ್ಲಿ ಏನ್ ಬೆಳಿಬಹುದು, ಯಾವುದು ಮೇಕೆಗಳಿಗೆ ಆಮೇಲೆ ಹಸುಗಳಿಗೆ ಯಾವುದು ಗ್ರೋತಿಂಗ್ ಆಗಿರಬಹುದು, ಆಮೇಲೆ ಏನಾದ್ರು ಫೈಬರ್ ಅಂಶ, ವಿಟಮಿನ್ಸ್ ಎಲ್ಲಾನು ಆ ಬೀಜ ಇದರಲ್ಲಿ ಗಿಡದಲ್ಲಿ ಇರಬೇಕು. ಆ ತರ ಗಿಡ ಏನಾದ್ರು ಇದ್ರೆ ಸಜೆಸ್ಟ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ಯಾವ್ದು ಬೆಸ್ಟ್ ಅಂತ. 1-2 ಡೇಸ್ ಅಲ್ಲಿ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡಿರ್ತೀನಿ. ಕ್ಲೀನ್ ಮಾಡಿ 1-2 ಡೇಸ್ ಟೈಮ್ ತಗೊಂಡು ಯಾವ್ದು ಬೆಸ್ಟ್ ಅಂತ ತಿಳ್ಕೊಂಡು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಅದೇನು ಫುಲ್ ಟೈಮ್ ಏನ್ ಬೇಕಾಗಿಲ್ಲ. ಅಂದ್ರೆ ದೊಡ್ಡ ಮರ ಇದು ಏನಿಲ್ಲ. ಜಸ್ಟ್ ಬೇಸಿಗೆ ಬರೋವರೆಗೂ, ಬೇಸಿಗೆ ಬಂದ್ಮೇಲೆ ಮತ್ತೆ ಮೇಕೆಗಳನ್ನ ಆಚೆ ಬಿಡಬೇಕು. ಅವು ಮೇಕೆಗಳು ನೆಲದಲ್ಲಿ ಸ್ವಲ್ಪ ಅವು ಕೆದರಿ ಮಲ್ಕೊಳ್ಳೋದು, ಅದು ಅದ್ರ ಪದ್ಧತಿ. ಅದಕ್ಕಾಗಿ ಬಿಟ್ಟಿರೋದು. ಅಲ್ಲಿ ಟೈಲ್ಸ್ ಹಾಕ್ಬಾರ್ದು ಅಂತಾನೆ ಹಾಕಿರ್ಲಿಲ್ಲ. ಇವಾಗ ಮಳೆಗಾಲದಲ್ಲಿ ಆಚೆ ಬರಕ್ ಆಗಲ್ಲ ಅಂದ್ಬಿಟ್ಟು ಅವಕ್ಕೆ ನಾನು ಏನಾದ್ರೂ ಯೂಸ್ ಮಾಡ್ಕೋಬೇಕು ಅಂತ ಯೂಸ್ ಮಾಡ್ಕೊಂತ ಇದ್ದೀನಿ. ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಯೋಚನೆ ಮಾಡಿ 1-2 ಡೇಸ್ ಟೈಮ್ ತಗೊಂಡು ಹಾಕ್ತೀನಿ. ಇವಾಗ ಒಟ್ಟಿನಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಹದ ಮಾಡಿಕೊಂಡು ಸುಮ್ಮನೆ ಬಿಟ್ಟಿರ್ತೀನಿ 1-2 ಡೇಸ್. ಮಳೆ ಆಗ್ತಾ ಇದೆ ಇವಾಗ. ನೋಡಿ, ಎಲ್ಲದಕ್ಕೂ ಯೂಸ್ ಆಗಬೇಕು. ಆಮೇಲೆ ನಾವು ತರಕಾರಿ ಏನಾದ್ರು ಮಾಡ್ಬೇಕು ಅಂದ್ರೂ ಅದರಲ್ಲೇ ಮಾಡ್ತೀನಿ. ಇವಾಗ ಬೀಜ ನೆಟ್ಬಿಟ್ಟು ಯಾವ್ದಾದ್ರು ಒಂದು ಮಿಡಲ್ ಅಲ್ಲಿ ಫೇಸ್ ಇರತ್ತಲ್ಲ, ಅಲ್ಲಿ ತರಕಾರಿನ ಮಾಡ್ಕೋಬಹುದು. ಫುಲ್ ಎಲ್ಲ ಸಾವಯವ ಮಾಡ್ತಾ ಇದೀವಿ. ಅಲ್ಲೇ ಹಸುದು ಸಗಣಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅಲ್ಲೇ ನೀರಿನ ವ್ಯವಸ್ಥೆನೂ ಇದೆ. ಅಲ್ಲೇ ಡ್ರಿಪ್ ಮಾಡ್ಕೊಂತೀನಿ ಬೇಕು ಅಂತಂದ್ರೆ. ಈ ತರ ಮಾಡಿ ಏನಾದ್ರೂ ಫಿಲ್ ಮಾಡೋಣ, ಸುಮ್ನೆ ಜಾಗನ ವೇಸ್ಟ್ ಬಿಡಬಾರ್ದು. ನಾನು ಸರ್ಚ್ ಮಾಡಿ ಯಾವ್ದು ಬೆಸ್ಟ್ ಹಸುಗಳಿಗೆ ಆಮೇಲೆ ಮೇಕೆಗಳಿಗೆ ಯಾವ್ದು ಹುಲ್ಲು ಬೆಸ್ಟ್ ಅಂತ ನಾನು ಯೋಚನೆ ಮಾಡ್ತೀನಿ. ನೇಪಿಯರ್ ಹಾಕ್ಬೇಕಂತ ಇತ್ತು, ಬಟ್ ನೇಪಿಯರ್ ನಮ್ದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನೇಪಿಯರೇ ಜಾಸ್ತಿ ಇರೋದ್ರಿಂದ ಅದು ಬೇಡ ಅಂತ ಅನಿಸ್ತು. ಅದನ್ನ ಬಿಟ್ಟು ಮತ್ತೆ ಬೇರೆ ಏನಾದ್ರೂ ಇದ್ರೆ ಅದನ್ನೇ ಹಾಕ್ತೀನಿ. ಅಲ್ಲಿವರೆಗೂ ಸುಮ್ಮನೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು 1-2 ಡೇಸ್ ಅಲ್ಲಿ ವಿಡಿಯೋ ಮಾಡ್ತೀನಿ. ಅಲ್ಲಿ ಯಾವ ಬೀಜ ಹಾಕ್ತೀನಿ, ಇಲ್ಲ ಅಂತಂದ್ರೆ ಯಾವ ಸಸಿ ನೆಡ್ತೀನಿ, ಎಲ್ಲಾನು ತೋರಿಸ್ಕೊಡ್ತೀನಿ. ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. 1-2 ಡೇಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ಯಾವ ಬೀಜ ಹಾಕ್ತೀನಿ, ಏನ್ ಮಾಡ್ತೀನಿ ಎಲ್ಲಾನು ತೋರಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.